ವಿಶ್ವವಿದ್ಯಾಲಯ, ಅಜೀಂ ಪ್ರೇಮ್ಜಿ ವಿಶ್ವವಿದ್ಯಾಲಯ ಮುಂತಾದ ಸಂಸ್ಥೆಗಳಲ್ಲಿ 4 ದಶಕಗಳಿಗೂ ಹೆಚ್ಚು ಕಾಲ ಇಂಗ್ಲಿಷ್ ಭಾಷೆ ಮತ್ತು ಸಾಹಿತ್ಯವನ್ನು ಬೋಧಿಸಿದ್ದಾರೆ. ಅವರು ಆಕಾಶವಾಣಿಯಲ್ಲಿ ನಾಟಕ ಕಲಾವಿದೆಯಾಗಿ ಹಾಗೂ ದೂರದರ್ಶನದಲ್ಲಿ ವಾರ್ತಾ ವಾಚಕರಾಗಿ ಮನೆಮಾದವರು. ಅವರು ಅನುವಾದ ಕ್ಷೇತ್ರದಲ್ಲಿ ಭಾರೀ ಕೊಡುಗೆ ನೀಡಿದ್ದು ಅನೇಕ ಪ್ರಮುಖ ಕನ್ನಡ ಕೃತಿಗಳನ್ನು ಇಂಗ್ಲಿಷಿಗೆ ತಂದಿದ್ದಾರೆ. ಅವರ ಕೆಲಸಕ್ಕೆ ಭಾರತೀಯ ವಿದ್ಯಾಭವನ ನೀಡುವ ಜಾಕಿಯಾ ಶಂಕರ್ ಪಾಠ ಪ್ರಶಸ್ತಿ, ಕನ್ನಡ ಸಾಹಿತ್ಯ ಪರಿಷತ್ತಿನ ಗಿರಿಜಾ ಸಾಹಿತ್ಯ ದತ್ತಿ ಪ್ರಶಸ್ತಿ ಸೇರಿದಂತೆ ಅನೇಕ ಗೌರವಗಳು ಲಭಿಸಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ಸಂಗತಿ. ನಿಮ್ಮೆಲ್ಲರಿಗೂ ಇವರ ಮಾತುಗಳನ್ನು ಕೇಳಬೇಕು ಅಂತ ಆಸೆ ಇರಬಹುದಲ್ವಾ? ಅದಕ್ಕಾಗಿ ಕಾವೇರಿ ತಂಡವು ಸೆಪ್ಟೆಂಬರ್ 20ನೇ ತಾರೀಕು ಶನಿವಾರ ಬೆಳಿಗ್ಗೆ 10 ಗಂಟೆಗೆ ವಿಶೇಷ ಝೂಮ್ ಸೆಷನ್ ಏರ್ಪಡಿಸಿದೆ. ದಯವಿಟ್ಟು ಈ ಸೆಷನ್ಗಳಲ್ಲಿ ಪಾಲ್ಗೊಳ್ಳಿ. ಮತ್ತೊಮ್ಮೆ ಹೇಳ್ತೀವಿ, ಸೆಪ್ಟೆಂಬರ್ 20 ಶನಿವಾರ ಬೆಳಿಗ್ಗೆ 10 ಗಂಟೆಗೆ ಝೂಮ್ ಸೆಷನ್ ಇದೆ. ಅವರ ಸಾಹಿತ್ಯದ ಬಗ್ಗೆ ಅವರ ದೃಷ್ಟಿಕೋನ, ಅದಕ್ಕೆ ಸಂಬಂಧಿಸಿದ ಹಲವಾರು ಅನುಭವಗಳನ್ನು ಅವರು ಹಂಚಿಕೊಳ್ಳಲಿದ್ದಾರೆ. ಈ ಅಪರೂಪದ ಅವಕಾಶ ನೀವು ಬಿಡಬೇಕು. ಈಗ ಡಾಕ್ಟರ್ ವನಮಾಲಾ ವಿಶ್ವನಾಥ್ ಅವರಿಗೆ ನೆನಪಿನ ಕಾಣಿಕೆಯನ್ನು ಕೊಡಲು ಕಾವೇರಿಯ ಕಾರ್ಯಕಾರಿಣಿ ಸಮಿತಿಯ ಅಧ್ಯಕ್ಷೆ ಶ್ರೀಮತಿ ಡಾಕ್ಟರ್ ರೋಹಿಣಿ ಬಾಣವರವನ್ನ ವಿನಂತಿಸಿಕೊಳ್ತೇವೆ. ನಮಸ್ಕಾರ. ಕನ್ನಡ ನಾಡಿನಿಂದ ದೂರ ಇದ್ದಾಗ ಕೂಡ ಕನ್ನಡ ಪ್ರೀತಿ ಅಭಿಮಾನವನ್ನು ತುಂಬಿಕೊಂಡು ಕನ್ನಡ ಮನಸ್ಸುಗಳನ್ನೆಲ್ಲ ಒಂದು ಕಡೆ ಸೇರಿಸಿ ನಾಡಿನ ತವರಿನ ಕರುಳ ಬಳ್ಳಿ ಮುಂದುವರಿಯೋ ಹಾಗೆ ನೀವು ಈ ಕಾವೇರಿ ಸಂಘ 50 ವರ್ಷಕ್ಕೂ ಮೀರಿ ಪ್ರಯತ್ನ ಮಾಡ್ತಾ ಇದೆ. ಇಂತಹ ಒಂದು ಸಂಸ್ಥೆಯಿಂದ ನನಗೆ ಈ ರೀತಿಯ ಒಂದು ಆನರ್ ಸಿಗ್ತಾ ಇರೋದು ಐ ರಿಯಲಿ ಕನ್ಸಿಡರ್ ಇಟ್ ಅ ವೆರಿ ಗ್ರೇಟ್ ಪ್ರಿವಿಲೇಜ್. ಆ್ಯಂಡ್ ಫ್ರಮ್ ಮೈ ಸೈಡ್ ಐ ವುಡ್ ಲೈಕ್ ಟು ಪ್ರೆಸೆಂಟ್, ನಾನು ಕುವೆಂಪು ಅವರ ಕೃತಿಯೊಂದನ್ನು ನಾನು ಮಲೆಗಳಲ್ಲಿ ಮದುಮಗಳು ಕೃತಿ ಇದೆಯಲ್ಲ, ಇದನ್ನು ಹೋದ ವರ್ಷ ಪೆಂಗ್ವಿನ್ ಸಂಸ್ಥೆ ನಮ್ಮ ಪುಸ್ತಕವನ್ನು ತಂದಿದೆ, ಬ್ರೈಡ್ ಇನ್ ದ ಹಿಲ್ಸ್ ಅಂತ. ಈ ಕೃತಿ ಕನ್ನಡದ ಅತ್ಯಂತ ಉತ್ತಮ ಕಾದಂಬರಿ. ಇದನ್ನು ನಾನು ಕಾವೇರಿಗೆ ನನ್ನ ಒಂದು ಕಿರು ಕಾಣಿಕೆಯಾಗಿ ಸಲ್ಲಿಸ್ತಾ ಇದ್ದೀನಿ. ಶ್ರೀಮತಿ ರೋಹಿಣಿ ಅವರು ಇದನ್ನು ಸ್ವೀಕರಿಸಬೇಕು ಅಂತ ನನ್ನ ಆಸೆ. ಮತ್ತೊಮ್ಮೆ ನನ್ನ ಹಾರ್ದಿಕ ಧನ್ಯವಾದಗಳು. ನಮಸ್ಕಾರ.